ಅಧಿಕಾರಿಗಳು IPS ಅಧಿಕಾರಿಗಳು ಇವರು ಸಾಮಾನ್ಯರು ತಿಳ್ಕೊಳ್ಳಿಕ್ಕೆ ಹೋಗ್ಬೇಡ್ರಿ ಇವರು, ಅಸಾಮಾನ್ಯರು ಇವರೆಲ್ಲ. ಆದರೆ ಅದೇ ಕಾಲಕ್ಕೆ ಇವರೆಲ್ಲ ಭಯವಂತರು. ಯಾಕೆ ಭಯ ಪಡ್ತಾರೆ ಅಂದ್ರೆ ಲೈಫ್ ಇನ್ಸೆಕ್ಯೂರಿಟಿ ಆಗ್ತಂತೇಳಿ. ಇವಾಗ ಸೆಕ್ಯೂರ್ ಅವರು ವಯಸ್ಸಾದ್ಮೇಲೆ ರಿಟೈರ್ ಆಗಿ ಪೇಮೆಂಟ್ ಬರ್ತದೆ. ಜೋದಾಗ ಏನಾಗ್ತದಪ್ಪ ಅದು ಅವ್ರು ಬಿದ್ದು ಹೋದ್ಮೇಲೆ ಅವರು ಹೆಂಡತಿ ಅವ್ರಿಗೆ ಬದುಕಿರ್ತದೆ, ಇಷ್ಟೆಲ್ಲ ಸೆಕ್ಯೂರಿಟಿ ಕೊಟ್ಟಿರ್ತದೆ ಅಂದ್ಕೊಂಡು ಅವ್ರು ಭಯ ಪಡ್ತಾರೆ. ಅದಕ್ಕೆ ಅವರಲ್ಲಿ ಏನು ಬರೀ ಲೋಕಾಯುಕ್ತಕ್ಕೆ ಎಷ್ಟು ಜನ ಸಿಕ್ಕಿದ್ದಾರೆ, ಆದರೆ ಎಷ್ಟು ಜನ ಅಪರಾಧಿಗಳಾಗಿದ್ದಾರೆ ಅವ್ರಿಗೆ ಶಿಕ್ಷೆ ಕೊಡಿಸಿದ್ರೆ ನಿಶ್ಚಿತವಾಗಿಯೂ ದೊಡ್ಡ ಸಾಧನೆ. ಈಗ ಮಾಡಬೇಕಾಯ್ತು ಈ ಕೆಲಸ, ಬಡಿದು ಹಾಕುವೆ, ಡಬಲ್ ಬಿಲ್ ಮಾಡೋದು, ಸಿಂಗಲ್ ಬಿಲ್ ಮಾಡೋದು. ಎಷ್ಟು ಮಂದಿ ಹಿಡಿಯವ್ರಿ ನೀವು? 5-5.5 ಲಕ್ಷ ಜನ ಇದ್ದಾರೆ. ಒಬ್ಬ ಅಧಿಕಾರಿಗಳು ನಿಮಗೆ ಪ್ರಾಮಾಣಿಕ ಸಿಗ್ತಾನೆ ನನಗೆ ಅನಿಸೋದಿಲ್ಲ. ಇರ್ಬೋದು ಎಲ್ಲೋ ಪಾಪ, ಅವ್ರೆಲ್ಲರೂ ಏನು ಮಾಡಿಬಿಡ್ತಾರೆ, ಅವ್ನು ಅಸ್ಪೃಶ್ಯ ಮಾಡಿಬಿಟ್ಟಿರ್ತಾರೆ. ಪ್ರಾಮಾಣಿಕ ಅಧಿಕಾರಿ ಅಂದರೆ ಏನಪ್ಪ ಇವತ್ತಾ? ಅಸ್ಪೃಶ್ಯ. ಏನು ದುಡ್ಡು ಮಾಡ್ಕೊಳಕ್ಕೆ ಬರೋದ್ರಿ ದಡ್ಡದರಿ ಅಂತೇಳಿ. ಮೂರ್ಖದಲ್ರಿ ಅವನ ಮನುಷ್ಯ. ಪ್ರಾಮಾಣಿಕ ಬಗ್ಗೆ ಮಾತಾಡ್ತಾನೆ, ಗಾಂಧಿ ಬಗ್ಗೆ ಮಾತಾಡ್ತಾನೆ, ಬಸವಣ್ಣ ಬಗ್ಗೆ ಮಾತಾಡ್ತಾನೆ, ಅವ್ರ ಬಗ್ಗೆ ಮಾತಾಡ್ತಾನೆ. ಸುಮ್ಮನೆ ರೀತಿ ಅವ್ರು ತಿನ್ನಾಗಿ ಬರೋದಿಲ್ಲ, ನಮಗೆ ತಿನ್ನಾಗಿ ಬಿಡೋದಿಲ್ಲ ಅಂತ ಅನೇಕ ಅಧಿಕಾರಿಗಳಿದ್ದಾರೆ. ಅನೇಕ ಅಲ್ಲ, ಮ್ಯಾಕ್ಸಿಮಮ್ ಅಧಿಕಾರಿಗಳಿದ್ದಾರೆ. ಹೇಳಿ ನಿಮಗೆ ಎಕ್ಸೆಪ್ಷನ್, ಭ್ರಷ್ಟಾಚಾರ ಮಾಡದ ಅಧಿಕಾರಿ ಎಕ್ಸೆಪ್ಷನ್, ಅಪವಾದ, ಇಷ್ಟು ಹೇಳ್ಬೋದು ನಾವು ಅದನ್ನು ಇವತ್ತಿನ ಸ್ಥಿತಿ ಒಳಗೆ. ಅದಕ್ಕಾಗಿ ಶಿವಕುಮಾರ್ ಅವರು ಒಳ್ಳೆಯ ವಿಚಾರ ಮಾಡಿದ್ದಾರೆ. 2 ದಿನ ಪ್ರವಾಸ ಮಾಡ್ತಾನೋ, ಪ್ರಜಾಸೇವೆ ಮಾಡ್ತಾನೋ, ಹಾಗೀಗೇನೋ ಮಾತಾಡ್ತಾ ಇದ್ದಾರೆ. ಮಾತು ಬೇರೆ. ಈ ಮೊದಲು ತಮ್ಮ ವಿಸ್ತರಣೆ ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ, ತಮ್ಮ ಸಂಪುಟವನ್ನು ವಿಸ್ತರಣೆ ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ಅಗ್ದಿ ಸರಳ ಇರ್ತದೆ ಕೆಲಸ. ಸಿದ್ದರಾಮಯ್ಯನ ವಿಶ್ವಾಸ ತೆಗೆದುಕೊಂಡ ತಮ್ಮ ಒಂದು 3-4 ಜನ ಹಾಕ್ಕೊಂಡು ಸಿದ್ದರಾಮಯ್ಯ ತ್ಯಾಗ ಮಾಡಿದ್ದಾರೆ ರೀ CM ಸೀಟನ್ನು. ಸಣ್ಣ ಕೆಲಸ ಅಲ್ಲ ಅದು. ಅವ್ರು ಹೇಳಿದ ಕೇಳ್ಕೊಂಡು ಹೋಗಿದ್ರೆ ಇವತ್ತು ಸುರಳಿತವಾಗಿ ವಿಸ್ತರಣೆ ಆಗ್ತದೆ. ಇನ್ನಾದ್ರು ಮುಗಿತಾರೆ ಯುದ್ಧದ ಅದು. ಈ ದುಮಿಡು ಹೆತ್ತದ ಇಷ್ಟರೊಳಗೆ ನನಗೆ ಆ ಖಾತೆ ಬೇಕ್ರಿ, ನನಗೆ ಈ ಖಾತೆ ದುಡ್ಡಿದ್ದು ಯಾವ ಖಾತೆ ಅದನ್ನೆಲ್ಲ ಹೊಡೆಯೋಕ್ಕೆಲ್ಲ ನೋಡೋರಲ್ಲ. ಪಾಪ ಅವರು ತಪ್ಪಲ್ರಿ, ಅವರು ದುಡ್ಡು ಕೊಟ್ಟು ಆರಿಸಿ ಬಂದಿದ್ದಾರೆ. 224 ಶಾಸಕರು ಇವರು ಒಬ್ಬ ಆದರೂ ಹೌದಪ್ಪ ದುಡ್ಡು ಕೊಟ್ಟಿಲ್ಲ, ಪ್ರಾಮಾಣಿಕ ದಾನ, ಗಾಂಧಿಯ ದಾನ, ಅಥವಾ ನಮ್ಮ ಇವತ್ತಿನ ಏನಪ್ಪ ಅಂದ್ರೆ ಅಣ್ಣಾ ಹಜಾರೆ ಅವರಂಗೆ ಭಾಳ ಬಡತನದಲ್ಲಿ ಮೇಲೆ ಬಂದಂಥ ವ್ಯಕ್ತಿ ಅದನ್ನು ಬಡವಾಗಿ ಬದುಕ್ತಾ ಇದ್ದಾನ? ಇಲ್ಲ, ಇವ್ರು ಯಾರೂ ಇಲ್ಲ. ಇವನ್ FD ಇರ್ಬೋದು, SD ಇರ್ಬೋದು, ಎಲ್ಲರೂ. ಇವತ್ತೊಬ್ಬ SD ಮನಿ ಅಂದ್ರೆ 2nd ಡಿವಿಷನ್ ಕ್ಲಾರ್ಕ್ ಮನಿ ಮಿನಿಮಮ್ ಇಲ್ಲಪ್ಪ ಅಂದರು 10-20 ಲಕ್ಷ 50 ಲಕ್ಷದ ಮನಿಗಳು ಕಟ್ಕೊಂಡಿದ್ದಾರೆ. ಅವರು ಅಡ್ಡಾಡೋದು ಮಾಡೋದು